ಸರ್ ನಮಸ್ಕಾರ. ಹೇಳಿ. ಸರ್ ಈಗ ನೀವು ಹೇಳಿದ್ರಿ ನುಗ್ಗೆ ಸೊಪ್ಪು ಅದು ಪೌಡ್ರು ಇದ್ರ ಬಗ್ಗೆ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಹೌದು ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ, ಯಾವ ರೀತಿ ಏನು ಎಂತು ಅಂತ? ಸರ್, ಅದು ನಮಗೆ ನುಗ್ಗೆ ಸೊಪ್ಪೊಂದು ಬಗ್ಗೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಯಾವುದೋ ಒಂದು ಆರ್ಗ್ಯಾನಿಕ್ ಕಂಪ್ನಿಯವ್ರು ಬಂದರು. ಯಾವ್ದು ಸರ್ ಅದು ಕಂಪ್ನಿ? ಆರ್ಗ್ಯಾನಿಕ್ ಸರಿ ಅದು ಗೊತ್ತಿಲ್ಲ ಸರ್, ಅದು ಹ್ಮ್. ಕಂಪ್ನಿ ಹೆಸರು ಗೊತ್ತಿಲ್ಲ. ಹ್ಮ್. ಆರ್ಗ್ಯಾನಿಕ್ ಸೊಪ್ಪು ಅವರು ನಾವು ಅದನ್ನು ಏನಂತ ತಿಳ್ಕೊಂಡ್ವಿ, ಅವರು ಸೊಪ್ಪು ತಗೊಂಡೋಗ್ಲಿಲ್ಲ ಅಂದರೆ ಕಾಯಿಗಾನ ಮಾಡೋಣ ಅಂತ ತಿಳ್ಕೊಂಡ್ವಿ. ಹ್ಮ್. ಆಮೇಲೆ ಅದರಿಂದ ಕಾಯಿ ಬರಲಿಲ್ಲ, ಬರೀ ಸೊಪ್ಪಿನ ಬಿತ್ತನೆ ಕೊಟ್ಟಿದ್ರು ನಮಗೆ. ಹ್ಮ್. ಅದು ಕಂಪ್ನಿ ಲಾಸ್ ಆಗೋಯ್ತು ಅಂತ ತಿಳ್ಕೊಂಡ್ವಿ. ಸೊಪ್ಪು ತಗೊಳತ್ತೀವಿ ಅಂತಂದ್ರೆ ತಗೊಳೋಗ್ಲಿಲ್ಲ. ಹ್ಮ್. ಲಾಸ್ ಆಗೋಯ್ತು. ಹ್ಮ್. ಬೆಳೆ 4 ಎಕರೆಗೆ ಮಾಡಿಬಿಟ್ಟಿದ್ವಿ ನಾವು. ಹ್ಮ್. ಲಾಸ್ ಆಗೋಯ್ತು. ಇದರಿಂದ ಏನಾನ ಉಪಯೋಗ ಮಾಡ್ಕೊಬೇಕು ಅಂತ ಅನ್ಕೊಂಡ್ವಿ. ಹ್ಮ್. ಅವಾಗ ನಾನೇ ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಾ ಇದ್ದೆ. ಹ್ಮ್. ಆ ನುಗ್ಗೆ ಸೊಪ್ಪಿಂದ ಪೌಡ್ರು ಮಾಡ್ಬೋದು ಅಂತ ತಿಳ್ಕೊಂಡೆ. ಪೌಡ್ರು ಎಂತಕ್ಕೆ ಯೂಸ್ ಸರ್ ಅದು ಪೌಡ್ರು? ಸರ್, ಅದು ಪೌಡ್ರು ಅಂತಂದ್ರೆ ಪೌಡ್ರ್ ಮಾಡ್ಬೋದು ಅಂದ್ರೆ ಅದು BP-ಗೆ ಶುಗರ್ಗೆ ಬಹಳ ಒಳ್ಳೆಯದು ಅಂತ ತಿಳ್ಕೊಂಡೆ ನಾನು. BP ಶುಗರ್ಗೋಸ್ಕರ? ಹೌದು, BP ಶುಗರ್ ನೀರೋರ್ಗಂತೂ ಬಹಳ ಒಳ್ಳೇದು ಅಂತ ನನ್ನ ಮನಸ್ಸಿಗೆ ನನಗೆ ಬಂದು ಹೆಂಗ್ ಬಂತು ಅಂತಂದ್ರೆ, ನಮ್ಮ ತಾಯಿಗೆ ಶುಗರ್ ಇತ್ತು. ಅದನ್ನ ಟ್ರೈಯಲ್ಲು ಅಂತಂದ್ಬಿಟ್ಟು ನಾನೇ ಪೌಡ್ರ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಬೆಳಗ್ಗೆ ಹೊತ್ತು ಕೊಟ್ಟೆ. ಸ್ವತಃ ನಾನೇ ಟ್ರಯಲ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಕೊಟ್ಟು ಯಾಕೆ ಹಿಂಗೆ ಮಾಡೋದು ಅಂದ್ಬಿಟ್ಟು. ಆಮೇಲೆ ಅದನ್ನು ನಾನು ನಮ್ಮ ತಾಯಿಯವ್ರಿಗೆ ಕೊಟ್ಟ ಮೇಲೆ 2 ತಿಂಗಳು ಕಂಟಿನ್ಯೂಸ್ ಆಗಿ ಕೊಟ್ಟೆ. ಬೆಳಗ್ಗೆ ಹೊತ್ತು ಹಾಲು ಹೊಟ್ಟೆಯಲ್ಲಿ ಬರೋದನ್ನ ಬಿಸಿ ನೀರಲ್ಲಿ ಕೊಡಬೇಕು ಅಂತ ತಿಳ್ಕೊಂಡೆ. ಬಿಸಿ ನೀರಲ್ಲಿ ಕುಡಿಯೋಕೆ ಹೇಳಿದೆ. ನಮ್ಮ ತಾಯಿಯವ್ರು ಕುಡಿದ್ರು, ಪೂರಾ ನಾರ್ಮಲ್ ಬಂದ್ಬಿಟ್ಟು. ಶುಗರ್ ಫುಲ್ ಕಂಟ್ರೋಲ್ ಬಂತು? ಪೂರಾ ನಾರ್ಮಲ್ ಬಂತು. ಎಷ್ಟು ತಿಂಗಳು ಕೊಟ್ಟೆ ಸರ್ ಅಂದಾಜು? ಸರ್ 2 ತಿಂಗಳು ಕೊಟ್ಟೆ. 2 ತಿಂಗಳಿಗೊಂದ್ಸತಿ ಇಲ್ಲಿ ಬೆಂಗಳೂರು ಹತ್ರ ಬಾಪಿಸ್ಟ್ ಅಂತ ಹಾಸ್ಪಿಟ್ಲ್ ಇದೆ, ಅಲ್ಲಿ ಯಾವಾಗ 2 ತಿಂಗಳಿಗೊಂದ್ಸತಿ ಚೆಕಪ್ ಹೋಗ್ತಾರೆ. ಅಲ್ಲಿ ಮೊದ್ಲಕ್ಕೂ ಇವತ್ತಿಗೂ ಭಾಳ ಕಮ್ಮಿ ಬಂತು. ತಿರ್ಗಿ ಇನ್ನೂ ಮತ್ತೆ 2 ತಿಂಗಳು ಬಿಟ್ಟು ಅದೇ ರಿಸಲ್ಟ್. ಡಾಕ್ಟ್ರು ಮೊದ್ಲದಕ್ಕೂ ಇವತ್ತಿಗೂ ರಿಸಲ್ಟ್ ತಗೊಂಡ್ರು, ಟ್ರೀಟ್ಮೆಂಟ್ ತಗೊಂಡ್ರು. ಏನು ಕಾರಣಮ್ಮ ಅಂತ ಕೇಳಿದ್ರು. ನನ್ನ ಮಗ ಒಬ್ಬರು, ನಾವೇ ನುಗ್ಗೆ ಸೊಪ್ಪಿಂದು ಪೌಡ್ರ್ ಬೆಳೀತಾ ಇದ್ವಿ. ಅದನ್ನ ಪೌಡ್ರ್ ಮಾಡಿಬಿಟ್ಟು ನಮ್ಮ ಮಗವ್ರು ಕೊಟ್ಟಿದ್ರು, ಅದನ್ನ ಉಪಯೋಗಿಸ್ತಾ ಇದ್ದೆ ಅಂತಂದು. ಆವಾಗ ಡಾಕ್ಟ್ರು ಕೂಡ ಇದೇ ಕಂಟಿನ್ಯೂ ಮಾಡಮ್ಮ, ನೀನು ಬೇರೆ ಕಾಸ್ಟ್ಲಿ ಟ್ಯಾಬ್ಲೆಟ್ಸ್ ನಿನಗೆ ಬೇಕಿಲ್ಲ ಅಂದ್ಬಿಟ್ರು. ಆ ಪೌಡ್ರ್ ಜೊತೆ ಬೇರೆ ಮಿಕ್ಸ್ ಮಾಡ್ತೀರಾ ಸರ್? ಒಂದು ಚಿಟ್ಕ ಅಡುಗೆ ಅರಿಶಿನ ಹಾಕೊಬೇಕು. ಅಡುಗೆ ಅರಿಶಿನ ಸೇವಿಸ್ಬೇಕು. ಅದನ್ನ ಬರೀ ಬಿಸಿ ನೀರಲ್ಲಿ ಕುಡಿಯೋಕೆ ಅಭ್ಯಂತರ ಆದರೆ ಜನಗಳು, ನಾವೇ ಅಂತ ಇವಾಗ ನಾನೇ ಕುಡಿಬೋದು ಅಂದ್ರೆ ಅಭ್ಯಂತರ ಏನಾದ್ರೆ ಅದನ್ನ ಟೀ ಕಾಫಿ ಎಷ್ಟಂತ ಅರ್ಧ, ನಾವು ಕಾಫಿ ಸ್ಪೂನ್ ಇದೆಯಲ್ಲ, ಒಂದು ಐಸ್ ಕ್ರೀಮ್ ಸ್ಪೂನ್ ಇದೆಯಲ್ಲ, ಜಸ್ಟ್ ಹಿಂಗೆ ಎತ್ಕೊಂತೀವಿ, ಕಡ್ಡಿ ಐಸ್ ಕ್ರೀಮು ಅಷ್ಟು ಎಷ್ಟು ಬರುತ್ತಾ ಅಷ್ಟನ್ನು ನಾವು ಯಾರು ಬೇಕಾದರೂ ಉಪಯೋಗಿಸೋ. BP ಶುಗರ್ ಇರೋರೇ ಅಲ್ಲ, ಪ್ರತಿಯೊಬ್ಬನ. ಇವಾಗ ನನಗೇನೋ ತೊಂದರೆ ಇಲ್ಲ, ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ಅವರು ಕೂಡ ಉಪಯೋಗಿಸ್ಬೋದು. ಗ್ಯಾರಂಟಿ 101 ಕಾಯಿಲೆ ಹೋಗುತ್ತೆ ಸರ್ ಅದರಲ್ಲಿ. 101 ಕಾಯಿಲೆ ಹೋಗುತ್ತೆ. ಸೊಪ್ಪು ಹಿಂದಿನ ಕಾಲದಲ್ಲಿ, ಇವಾಗ ಹಿಂದಿನ ಕಾಲಕ್ಕೆ ಹೋಗೋಣ. ಹಿಂದಿನ ಕಾಲದಲ್ಲಿ ಸೊಪ್ಪು ಸದೆ ತಿಳ್ಕೊಂಡೇನೆ ಜನ ಜೀವನ ಮಾಡ್ತಾ ಇದ್ರು. ಆವಾಗ BP ಶುಗರ್ ಅನ್ನೋದೇ ಇರ್ತಿರ್ಲಿಲ್ಲ. ಇವಾಗ ಇತ್ತೀಚೆಗೆ ಕಾಲ ಬದಲಾವಣೆ ಆಗ್ತಾ ಬಂದ್ಮೇಲೆ ಈ BP ಶುಗರ್ ಏನಕ್ಕೋಸ್ಕರ ಬಂತು ಅಂದ್ರೆ, BP ಶುಗರು ನಾವು ತಿನ್ನೋ ಆಹಾರದಲ್ಲಿ ತರಕಾರಿ ಮತ್ತು ಆಗಿರ್ಬೋದು, ತಿನ್ನೋ ಆಹಾರ ಥಿಂಗ್ಸಲ್ಲಾಗಿರ್ಬೋದು ಬಂದೈತೆ. ಅದನ್ನ ನಾವು ಏನು ಮಾಡಬೇಕು ಅಂದರೆ ಸೊಪ್ಪು ಸದೆನ ಹೆಚ್ಚಾಗಿ ಉಪಯೋಗಿಸ್ಬೇಕು ಅಂತ ನಾನು ಜನಗಳಲ್ಲಿ ಈಗ ನೀವು ನುಗ್ಗೆ ಸೊಪ್ಪು ಪೌಡರ್ ಮಾಡಿ ಕಳಿಸಿ ಅಂತ ಹೇಳ್ತೀರಲ್ವಾ? ಸೊ ಅದನ್ನೇನು ಬಾಕ್ಸ್ ಟೈಪ್ ಮಾಡ್ತೀರೋ ಯಾವ ರೀತಿ? ಇಲ್ಲ ಸರ್, ನಾನು ಮೊದಲು ಇವಾಗ ನಾನು ಮಿಕ್ಸಿಯಲ್ಲಿ ಮಾಡಿ ತಾತ್ಕಾಲಿಕವಾಗಿ ಕಳಿಸ್ತಾ ಇದ್ದೆ. ಇವಾಗ ಬಂಡವಾಳ ಹಾಕಕ್ಕೆ ನಮ್ಮ ಹತ್ರ ಮಿಷಿನ್ ಎಲ್ಲ ತಗೊಬೇಕು ಅಂತ ಪರ್ಚೇಸ್ ಮಾಡಬೇಕು ಅಂದ್ರೆ ಬಂಡವಾಳ ಕಮ್ಮಿ. ಅದಕ್ಕೆ ನಮ್ಮ ಊರಿನಲ್ಲಿ ರಾಗಿ ಮಿಲ್ನಲ್ಲೇನೆ ಮಿಲ್ ಪೌಡ್ರ್ ಮಾಡಿಬಿಟ್ಟು ತಿರ್ಗಿ ಅದನ್ನ ಫಿಲ್ಟರ್ ಮಾಡೇನಿ. ಅದು ಮಿಲ್ನಲ್ಲಿ ಪೌಡ್ರ್ ಮಾಡ್ತಿದ್ದಂಗೆ ಅದು ಪೌಡ್ರ್ ಆಗ್ತಿರ್ಲಿಲ್ಲ. ನಾನೇ ಸ್ವತಃ ಎಲ್ಲ ಫಿಲ್ಟರ್ ಮಾಡೇನೆ. ಯಾವ ಥರ ಅಂತಂದರೆ, ಈ ಮಕ್ಕಳಿಗೆ ಮಕ್ಕಳಿಗೆ ಫಿಲ್ಟರ್ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಆ ಥರ ನಾನು ಫಿಲ್ಟರ್ ಮಾಡಿ ಮುಖಕ್ಕೆ ಹಾಕೋಣ ಪೌಡ್ರ್ ಥರ ಮೃದುವಾಗಿರ್ಬೇಕು, ನೋಡೋಕ್ಕೆ ತಿನ್ನೋಕ್ಕೆ ವಸ್ತು ಇದು ತಿನ್ನೋಕ್ಕೆ ಚೆನ್ನಾಗಿ ತಿನ್ಬೋದು ಅನಿಸ್ಬೇಕು ಜನಗಳಿಗೆ. ನಾವು ಅಷ್ಟೇ ನೋಡೋಂತೇಳಿ ಒಂದಿಷ್ಟು ಸ್ವಲ್ಪ ಬಾಯಿ ಸರ್, ಅದು ನಾಲ್ಗೆಗೆ ಹತ್ಬಿಟ್ಟು ಜೀವಕ್ಕೆ ಹತ್ತು ಬಿಟ್ರೆ ಅದು ಟೀ ಕಾಫಿ ಜೊತೆಲೇ ಬೇಕಾಗಿಲ್ಲ, ಹಸಿದು ಹಂಗ ಇಲ್ಲ ಹಾಕೊಂತೀವಿ, ಬೈಗೆ ಹಾಕೊಂಡ್ಬಿಡ್ಬೋದು. ಯೂಶುವಲಿ ಒಂದು ದಿನಕ್ಕೆ ಎಷ್ಟು ಸ್ಪೂನ್ ಸೇವಿಸ್ಬೇಕು ಸರ್? ಸರ್, ಒಂದು ದಿವಸಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟೇ ಸರ್.
ಏನೋ ನೀರಿನ ಜೊತೆ ಹಾಲಿನ ಜೊತೆ ಯಾವುದಾದ್ರೂ ಪರವಾಗಿಲ್ಲ. ಓಕೆ, ಯಾವುದಾದ್ರೂ ಪರವಾಗಿಲ್ಲ, ಹೊಟ್ಟೆಗೆ ಸೇರಿಸ್ಬೇಕು. ತಿರ್ಗಿ ಆಮೇಲೆ ಮಧ್ಯದಲ್ಲಿ ನಮ್ಮ ಮನೆಯಲ್ಲಿ ಚಪಾತಿಗಳೆಲ್ಲ ಮಾಡ್ಕೊಂತೀವಿ. ಚಪಾತಿಗಳಲ್ಲಿ ಮಾಡ್ಕೊಂತೀವಿ. ಒಂದೊಂದು ಸ್ಪೂನು ಹಸಿಟ್ಟಿನ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಂಬಿಡ್ಬೋದು. ಓಕೆ, ಹಸಿಟ್ಟಿನ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು. ಯಾವುದೇ ರೀತಿ ಆದ್ರೂ ಪರವಾಗಿಲ್ಲ, ಹೊಟ್ಟೆಗೆ ಸೇವನೆ ಮಾಡಿಬಿಟ್ರೆ ಆರೋಗ್ಯಕ್ಕೆ ಒಳ್ಳೇದು. ಅದು ದಿನಕ್ಕೆ ಎಷ್ಟು ಬಾಕ್ಸ್ ಹೋಗ್ತಿತ್ತು ಸರ್ ಅಂದಾಜು? ಸರ್ ಅದು ದಿನಕ್ಕೇನಿಲ್ಲ ಸರ್, ವಾರಕ್ಕೆ ಒಂದು 10-12 kg ಸೇಲ್ ಆಗ್ತಾ ಇತ್ತು. ವಾರಕ್ಕೆ 10-12 kg 10-12 kg ಸೇಲ್ ಆಗ್ತಾ ಇತ್ತು ಸರ್. ಅದು ಮಾರ್ಕೆಟಿಂಗ್ ಎಲ್ಲ ಹೆಂಗೆ ಸರ್? ಸರ್ ಮಾರ್ಕೆಟಿಂಗ್ ಇಲ್ಲ ಸರ್ ಅದು. ಅಲ್ಲ ಸರ್, ಹಿಂಗೆ ಮಾರ್ಕೆಟಿಂಗ್ ಎಲ್ಲ ಹೆಂಗೆ ಮಾಡ್ತೀರಿ? ಈಗ ತಗೊಂಡು ನೀವೇ ಸೇಲ್ ಮಾಡ್ತಿದ್ದೀರೋ ಅಥವಾ ಅವರೇ ಬಂದು? ಅವರೇ ಸರ್. ನಾನು ಕೆಲವು ಕಡೆ ಆರ್ಡರ್ ಕೆಲವು ಕಡೆ ಪರಿಚಯ ಆಗಿತ್ತು, ಅವರೇ ಕೆಲವು ಕಡೆ ಫೋನ್ ಮಾಡೋರು. ನಾನು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತಾ ಇದ್ದೆ. ನೀವು ಕಳಿಸ್ಕೊಡ್ತಾ? ಹೌದು, ಸ್ವತಃ ನಾನೇ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತಾ ಇದ್ದೆ. ಅವರು ಇಲ್ಲಿಂದ ನಮ್ಮ ಬೇರೆ ಕಡೆಯಿಂದ ಬಂದು ಇಲ್ಲಿ ತಗೊಂಡೋಗಕ್ ಆಗ್ತಿರ್ಲಿಲ್ಲ, ನಾನು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತಾ ಇದ್ದೆ ಸರ್. ಅದು ಸರ್, ಈಗ ನೀವು ಹೇಳಿದ್ರಿ ಎಲ್ಲ ಕಳಿಸ್ಕೊಡ್ತೀವಿ ಅಂತ ಹೇಳ್ತಿರಲ್ಲ, ಈಗ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ಯಾರಾದ್ರು ಅವ್ರಿಗೆ ಅವಶ್ಯಕತೆ ಇದ್ರೆ, ಅವ್ರಿಗೂ ಅನುಕೂಲತೆ, ಅವ್ರಿಗೂ ಅವಶ್ಯಕತೆ ಇದ್ರೆ ಅವ್ರು ಕೇಳಿದ್ರೆ ನೀವು ಕಳಿಸ್ಕೊಡ್ತೀರಾ ಸರ್? ಅವ್ರಿಗೆ ಬೇಕಂದ್ರೆ ಕಳಿಸ್ಕೊಡ್ತೀನಿ ಸರ್. ಬೇಕಾದ್ರೆ ನೀವು ಎಲ್ಲ ಪೋಸ್ಟ್ ಮೂಲಕ ನೀವು ಅವ್ರಿಗೂ ಕೂಡ ಕಳಿಸ್ಕೊಡ್ತೀರಾ ಅಂತ? ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ. ನಮ್ಮ ಮೊಬೈಲ್ ನಂಬರು ಬಂದರೆ 9141557084. ನಿಮ್ಮ ಬೇಕಾಗಿದ್ದಲ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಕಳಿಸ್ಕೊಡ್ತೀನಿ. ನಾವು ಮಿಶ್ರಿತ ಬೆಳೆಯಾಗಿ ಇದನ್ನು ನಾವು ಕೈಗಾವಲಿಗೆ ನಾವು ಇದನ್ನು ಮಾಡ್ಕೊಂಡಿದ್ದೀವಿ. ಇದು ಹೊಸ ತಳಿ ಬಂದು ಐಸ್ಬರ್ಗ್ ಅಂತ. ಐಸ್ಬರ್ಗ್ ಏನ್ ಸರ್ ಇದು? ಏನ್ ತಳಿ? ಏನ್ ಸರ್, ಏನ್ ಗಿಡ ಸರ್ ಇದು? ಸರ್, ಇದು ಕೋಸ್ ಇಂತ ಇದ್ದಾಗ ಸ್ವಲ್ಪ ಲೆಂತ್ ಬರುತ್ತೆ. ಹೊಸ ತಳಿ. ಓಕೆ, ಹೊಸ ತಳಿ, ಹೊಸ ಪ್ರಯೋಗ ನೋಡೋಣ ಟ್ರಯಲ್ ಅಂತ ಅಂದ್ಬಿಟ್ಟು ಒಂದು 5 ಕುಂಟೆ ಮಾಡ್ಕೊಂಡಿದ್ದೀವಿ ಸರ್. ಇದು ನಮ್ಮ ಬೆಂಗಳೂರು ನಾರ್ತಲ್ಲಿ ಯಾರು ತಗೊಂಡೋಗೋದಿಲ್ಲ, ಎಲ್ಲ ಇದು ಹೊರಗಡೆ ಹೋಗುತ್ತೆ. ಇದು ಸರ್ ಎಂತಕ್ಕೋಸ್ಕರ ಮಾಡಿದ್ರೆ ಸರ್ ನೀವು? ಎಂತಕ್ಕೆ, ಯಾವ ಉದ್ದೇಶ ಮೇಲೆ ಮಾಡಿದ್ರೆ? ನಮ್ಮ ಸೀಡ್ಸ್ ಕಂಪನಿಯವರೊಬ್ರು ಟ್ರಯಲ್ ಮಾಡಿದ್ದಾರೆ ಇದನ್ನ ಸರ್. ಹೊಸ ತಳಿ ಅಂತ ಅಂದ್ಬಿಟ್ಟು ನೋಡೋಣ, ನಮ್ಮ ರೈತರು ಬೆಳಿಬಹುದು ಅಂತ, ನಮ್ಮ ಬೆಂಗಳೂರಿನ ವಾತಾವರಣದಲ್ಲಿ ಬೆಳಿಬಹುದೇನೋ ನೋಡೋಣ ಅಂತ ಅಂದ್ಬಿಟ್ಟು ಟ್ರಯಲ್ ಮಾಡಿಸಿದ್ದಾರೆ. ಪರವಾಗಿಲ್ಲ, ಸ್ವಲ್ಪ ಬಂದಿದೆ. ಒಂದ್ 3 ತಳಿ ಇದಾವೆ ಸರ್ ಇದರಲ್ಲಿ. 3 ತಳಿ ಇದೆ ಸರ್? ಯಾವ್ದು ಸರ್ 3 ತಳಿ ಅಂದ್ರೆ? ಅದು ಐಸ್ಬರ್ಗ್ ಅಂತ. ಐಸ್ಬರ್ಗ್, ಇದು ಚೈನೀಸ್ ಕೋಸ್ ಅಂತ. ಇದು ಚೈನೀಸ್ ಕೋಸ್ ಎಲ್ಲ ಒಟ್ಟೆ 2 ಕೋಸೆ? 2 ಕೋಸೆ. ಇನ್ನೊಂದು ರೆಡ್ ಕ್ಯಾಬೇಜ್ ಅಂತ ಇದೆ. ರೆಡ್ ಕ್ಯಾಬೇಜ್ ಏನ್ ಸರ್ ಡಿಫರೆನ್ಸ್ ಮೂರಲ್ಲೂ? ಸರ್, ಅದು ಐಸ್ಬರ್ಗ್ ಅನ್ನೋದು ಸ್ವಲ್ಪ ಕ್ವಾಲಿಟಿ, ಅದು ಏನೋ ಹೊರಗಡೆ ಹೋಗುತ್ತೆ. ಅದು ಹೊರಗಡೆಯಲ್ಲಿ ಆರೋಗ್ಯ ಕಾಪಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಮಾಡಿರ್ಬೇಕು ಅಂತ ನನ್ನ ಮನಸ್ಸಿಗೆ. ಓಕೆ, ಆರೋಗ್ಯ ಕಾಪಾಡ್ಕೊಬಹುದು ಅಂತ. ಈ ಚೈನೀಸ್ ಕೋಸ್ ಇದು ಅಷ್ಟೇ ಸರ್. ಇದು ಅಷ್ಟೇನೆ? ಸರ್, ಇವರ ಮಾರ್ಕೆಟಿಂಗ್ ಎಲ್ಲ ಹೆಂಗಿದೆ ಸರ್? ಮಾರ್ಕೆಟಿಂಗ್ ಎಲ್ಲ ಅಲ್ಲಿ ಹೊರಗಡೆ ಹೋಗ್ಬೇಕು ಸರ್. ನಮ್ಮ ಬೆಂಗಳೂರು ನಾರ್ತಲ್ಲಿ ಎಲ್ಲೂ ಇಲ್ಲ ಸರ್. ಇದು ಹೊರಗಡೆ ಹೋದ್ರೆ ಅವರೇ ತಗೊಂಡೋಗ್ತಾರೆ. ಅವರು ಟ್ರೈನಲ್ಲಿ ಹಾಕೊಂಡು ಅವರೇ ತಗೊಂಡೋಗ್ತಾರೆ. ಅವರು ಮಾರ್ಕೆಟಿಂಗ್ ಎಲ್ಲ ಅವ್ರಿಗೆ ಗೊತ್ತಿರ್ತೈತೆ. ಅದು ಬೆಳ್ಕೊಡೋದು ಅಷ್ಟೇ ಸರ್ ನಂದು. ಸರ್, ಇದಕ್ಕೆಲ್ಲ ಹೆಂಗೆ ಸರ್? ಗೊಬ್ಬರ ಎಲ್ಲ ಹೆಂಗೆ ಕೊಡ್ತೀರಾ? ಏನು ಗೊಬ್ಬರ? ಅದು ಸರ್ ಕೊಡ್ಲೇಬೇಕು ಸರ್. ಅದು ಗೊಬ್ಬರ ವಾರಕ್ಕೊಂದ್ಸತಿ ಕೊಡ್ಲೇಬೇಕಿದು. ವಾರಕ್ಕೊಂದ್ಸತಿ ಕೊಡ್ಲೇಬೇಕು? ವಾರಕ್ಕೊಂದ್ಸತಿ. ಸ್ಪ್ರೇ ಅಂತೂ 15 ದಿವಸಕ್ಕೆ ವಾರಕ್ಕೆ ಇದ್ದೇ ಇರಬೇಕಿದು. ಇದು ಹೌದು. ನೀರೆಲ್ಲ ಹೆಂಗ್ ಸರ್ ಕೊಡೋದು? ನೀರು ಸಾಧಾರಣ ನೀರು ಸರ್. ನೀರು ಏನ್ ಜಾಸ್ತಿ ಬೇಕಿಲ್ಲ. ಸಾಧಾರಣ ಪೈಪ್ ಲೈನ್ ಡ್ರಿಪ್ ಲೈನ್ ಮುಖಾಂತರ. ಡ್ರಿಪ್ ಅಷ್ಟೇ. ಡ್ರಿಪ್ಸ್ ನಾವು ಮೆಡಿಸನ್ ಲಾಗೋಡ್ ಅಷ್ಟೇನೆ, ಗೊಬ್ಬರಗಳು ಅಷ್ಟೇ ಎಲ್ಲ ನಾವು ಡ್ರಿಪ್ ಅಲ್ಲೇ ಕೊಟ್ಕೊಂಡ್ಬಿಡ್ತೀವಿ. ಈ ಸುಮಾರು ಎಷ್ಟು ತಿಂಗಳು ಬೆಳೆ ಸರ್ ಇದು? ಸರ್, ಇದು 3 ತಿಂಗಳು ಬೆಳೆ ಸರ್. ಇದು 3 ತಿಂಗಳು ಬೆಳೆ. 3 ತಿಂಗಳು ಬೆಳೆ. ಸುಮಾರು ಎಷ್ಟು ಹಾಕಿದ್ದೀರಾ ಸರ್ ಇಲ್ಲಿ? ನಾವು ಹೆಚ್ಚು ಕಮ್ಮಿ ಒಂದು 10,000 ನಾರು ಉಣಿದೀನಿ ಸರ್. 10,000 ಗಂಟೆ ಹಾಕಿದ್ದೀರಾ? 10 ಸಾಲು 10 ಹತ್ರ ಬೇಕಿತ್ತು. ಸಾಲು 10 ಹತ್ರ ಬೇಕು. ಒಂದು 10,000 ನಾರು ಉಣಿದೀನಿ ಸರ್. 10,000 ಉಣಿದ್ದೀರಾ? ಟ್ರಯಲ್ ಅಂತ ಮಾಡಿದ್ದೀನಿ. ನೋಡೋಣ, ಇದೇನೋ ಸಕ್ಸಸ್ ಆದ್ರೆ ನೆಕ್ಸ್ಟ್ ಏನೋ ನಮ್ಮ ದೊಡ್ಡ ಬೆಳೆಗ ಮಾಡ್ಕೊಂಡ್ಬಿಡೋಣ ಅಂತ ಒಂದು ಐಡಿಯಾ. ಔಷಧಿ ಎಲ್ಲ ಹೆಂಗ್ ಕೊಡ್ತೀರಾ ಸರ್ ಅದಕ್ಕೆ? ಸರ್, ಅದು ಅವರು ಒಂದು ಲಿಮಿಟ್ ಮೇಲೆ ಅವರೇ ಔಷಧಿ ಎಲ್ಲ ಕೊಡ್ತಾ ಇದ್ದಾರೆ. ನಮ್ಗಿನ್ನ ಹೊಸ ಬೆಳೆ ಇದು. ನಮ್ಗೆ ಏನೇನು ಕೊಡಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಅವ್ರ ಕಂಪ್ನಿಯವರು ಕೊಡ್ತಾ ಇದ್ದಾರೆ, ನಾವು ಬೆಳೆಸ್ಕೊಡ್ತಾ ಇದ್ದೀವಿ. ಓಕೆ ಸರ್, ಧನ್ಯವಾದ ಸರ್. ಓಕೆ, ಧನ್ಯವಾದ.